ಆ ದಿನ ನನ್ನ ಜೀವನದಲ್ಲೇ 2 ಘಟನೆ ಆಯಿತು. ಒಂದು 11:11ಕ್ಕೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿತ್ತು. ಮತ್ತೊಂದು ಕಡೆ ನಾನು ಊಟ ಆಗಿತ್ತು ಅಂತ ಮಲ್ಕೊಂಡು ರೀಲ್ಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಅದೇ ಟೈಮ್ಗೆ ನನ್ನ ಫ್ರೆಂಡ್ ಮೆಸೇಜ್ ಪಾಪಪ್ ಆಯ್ತು. ಏನ್ ಕಳ್ಸಿರ್ಬೋದು ಅಂತ ನೋಡಕ್ ಹೋದ್ರೆ ಸ್ಟಡಿ ಮೆಟೀರಿಯಲ್. ಅದಕ್ಕೆ ಟಕ್ ಅಂತ ಬ್ಯಾಕ್ ಬಂದು ಅವ್ನ ಮೆಸೇಜ್ ನ ಮ್ಯೂಟ್ ಮಾಡಕ್ ಹೋದೆ. ನೋಡಿದ್ರೆ ಅದು ಡಿಲೀಟೇ ಆಗೋಯ್ತು. ಅವ್ನ್ ಕಳ್ಸಿದ ಮೆಟೀರಿಯಲ್ ಫುಲ್ ನೋಡಕ್ ಆಗ್ಲಿಲ್ಲ ಅನ್ನೋ ಕಾರಣದಿಂದ, ಆ ಒಂದೇ ಒಂದ್ ಕಾರಣದಿಂದ ನಾನು ಡಿಪ್ರೆಷನ್ಗೆ ಹೋಗ್ಬೇಕಾಗಿ ಬಂತು. ಆಮೇಲೆ ಅದನ್ನ ಓವರ್ಕಮ್ ಮಾಡಬೇಕು ಅಂತ ಬೆಳಗ್ಗೆ ಸಾಯಂಕಾಲ ಅಂತ ನೋಡಿದೆ, ಬಿಸಿಲು ಮಳೆ ಅಂತ ನೋಡಿದೆ, ಕರೆಂಟ್ ಇದೆಯಾ ಇಲ್ವಾ ಅಂತ ನೋಡಿದೆ, ಅವರ್ ಗಟ್ಲೆ ಹುಡುಕಿ ಫೈನಲ್ ಆಗಿ ನಂಗೆ ಸಿಕ್ಕಿದ್ದು ಇನ್ಸ್ಟಾಗ್ರಾಮಿನ ಮೆಸೇಜ್ ಡಿಲೀಟ್ ಆಗಿದೆ, ಅದನ್ನ ರಿಕವರ್ ಮಾಡೋದು ಹೆಂಗೆ ಅಂತ. ಇದ್ರಲ್ಲಿ ನೀವು ನೆನ್ನೆ ಮೊನ್ನೆ ಡಿಲೀಟ್ ಆಗಿರೋ ಮೆಸೇಜಸ್ನು ರಿಕವರ್ ಮಾಡ್ಬೋದು. ಅಷ್ಟೇ ಅಲ್ಲ, ವರ್ಷ ಗಟ್ಲೆ ಡಿಲೀಟ್ ಆಗಿರೋ ಮೆಸೇಜ್ನು ರಿಕವರ್ ಮಾಡ್ಬೋದು. ರೇವಣ್ಣ ಅವ್ರ ವಿಡಿಯೋ ಹೆಂಗ್ ಸಿಗಾಕೊಂತ ಅನ್ಕೊಂಡ್ರಿ, ಹಿಂಗೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಾನಿವಾಗ ಇಷ್ಟೊಂದು ಕಷ್ಟಪಟ್ಟು ಕಲ್ತಿರೋ ವಿದ್ಯೆನ ನಿಮ್ಗೂ ಹೇಳಕ್ ಹೋಗ್ತಾ ಇದೀನಿ. ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನಂದೇನೋ ನನ್ನ ಫ್ರೆಂಡ್ ಮೆಸೇಜ್ ಡಿಲೀಟ್ ಆಯ್ತು. ನಿನ್ನ ತುಂಬಾ ಜನಕ್ಕೆ ಅವ್ರ ಹುಡುಗಿರ್ ಮೆಸೇಜ್ ಅಥವಾ ಅವ್ರ ಹುಡುಗರ ಮೆಸೇಜು, ಕೆಲವೊಬ್ಬರಿಗೆ ಅವ್ರ ತಂದೆ ತಾಯಿ ಮೆಸೇಜು ಡಿಲೀಟ್ ಆಗೋಗುತ್ತೆ. ಆ ಹಳೆ ಮೆಮೊರೀಸ್ ಎಲ್ಲ ಡಿಲೀಟ್ ಆಗೋಯ್ತು ಅಂತ ಹೆಂಗ್ ಬಿಡಕ್ಕಾಗುತ್ತೆ, ಅದನ್ನ ರಿಕವರ್ ಮಾಡ್ಬೇಕಂತಾನೆ ಈ ಟ್ರಿಕ್ಕು. ಏನಂತೀರಾ? ಫಸ್ಟ್ ನಿಮ್ ಫೋನ್ ಅನ್ನ ತಗೊಂಡು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ, ಅಲ್ಲಿ ಮೇಲ್ಗಡೆ ಕಾಣ್ತಿರೋ 3 ಐಕಾನ್ ಮೇಲೆ ಪ್ರೆಸ್ ಮಾಡ್ಬೇಕಾಗುತ್ತೆ. ಪ್ರೆಸ್ ಮಾಡಿದ್ಮೇಲೆ ನಿಮ್ಗೆ ಸರ್ಚ್ ಹಿಸ್ಟ್ರಿಗೆ ಹೋಗಿ ಡೌನ್ಲೋಡ್ ಯುವರ್ ಇನ್ಫಾರ್ಮೇಶನ್ ಅಂತ ಟೈಪ್ ಮಾಡಬೇಕು. ಇಲ್ಲಿ 1-2 ಸೆಕೆಂಡ್ ಟಕ್ ಅಂತ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕರೆಂಟ್ ಆಕ್ಟಿವಿಟಿ ಮತ್ತೆ ಶೆಡ್ಯೂಲ್ ಆಕ್ಟಿವಿಟಿ ಅಂತ 2 ಆಪ್ಷನ್ ಬರುತ್ತೆ. ಬಟ್ ಅದೆರಡು ನಾವು ತಲೆ ಕೆಡ್ಸ್ಕೊಡೋದು ಬೇಡ. ಅದ್ರ ಮೇಲ್ಗಡೆ ಇರೋ ಡೌನ್ಲೋಡ್ ಆರ್ ಟ್ರಾನ್ಸ್ಫರ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಒಂದು ನಿಮ್ದು ಎಷ್ಟು ಪೇಜಸ್ ಇದೆ, ಫೇಸ್ಬುಕ್ಕಿಗೆ ಲಿಂಕ್ ಆಗಿದ್ರೆ ಅದೆಲ್ಲ ಪೇಜಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಅಲ್ಲಿ ನೀವು ಇನ್ಸ್ಟಾಗ್ರಾಮಿಂದ ರಿಕವರ್ ಮಾಡ್ತಿರೋದಲ್ವಾ, ಸೊ ಇನ್ಸ್ಟಾಗ್ರಾಮ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಹೊಡಿಬೇಕಾಗುತ್ತೆ. ಅಲ್ಲಿ ಇನ್ನ 2 ಆಪ್ಷನ್ ಬರುತ್ತೆ. ಆಲ್ ಇನ್ಫಾರ್ಮೇಶನ್ ಡೌನ್ಲೋಡ್, ಅಂದರೆ ಕಾಮೆಂಟ್ಸು, ಮೆಸೇಜು, ಬರೋ ಇನ್ಫಾರ್ಮೇಶನ್ ಎಲ್ಲ ಡೌನ್ಲೋಡ್ ಮಾಡೋಕ್ಕೆ ಅಷ್ಟೆಲ್ಲ ಸ್ಪೇಸ್ ಇದ್ರೆ ಮಾಡಿ. ಇಲ್ಲ ಅಂದರೆ ಸ್ಪೆಸಿಫಿಕ್ ಆಗಿ ನಮ್ಗೇನು ಬೇಕಾಗಿರೋದು ಮೆಸೇಜು, ಅದನ್ನ ಸ್ಪೆಸಿಫಿಕ್ ಆಗಿ ಹುಡುಕ್ಬೇಕಂದ್ರೆ ಸಮ್ ಆಫ್ ಯುವರ್ ಇನ್ಫಾರ್ಮೇಶನ್ ಆದಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಇಲ್ಲಿ ಎಷ್ಟೊಂದು ಕಾಣಿಸುತ್ತೆ. ಅದರಲ್ಲಿ ನಮಗೆ ಬೇಕಾಗಿರೋದು ಮೆಸೇಜು. ಇಲ್ಲಿ ಮೆಸೇಜ್ ಬಿಟ್ಟು ಕಮೆಂಟ್ಸು, ಅವತಾರ್ ಶೋರ್ಸು, ಈವೆಂಟು, ಗಿಫ್ಟ್ಸು, ಲೈಕ್ಸು, ಇನ್ಸ್ಟಾಗ್ರಾಮ್ ಲೈವು, ಕಂಟೆಂಟು, ಮಾನಿಟೈಸೇಷನ್, ರಿಪೋರ್ಟು, ಸೇವ್ಡು, ಇನ್ನು ತುಂಬ ಇದೆ ಇನ್ಫಾರ್ಮೇಷನ್. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನು ಅಷ್ಟೇ. ನಿಮ್ಗೆ ಎಷ್ಟು ಕಾಸು ಬಂದಿದೆ, ನಿಮ್ಮ ಇನ್ಫಾರ್ಮೇಷನ್ ಏನು, ನೀವು ಹುಟ್ಟಿದ ಡೇಟ್ ಏನು, ಪ್ರತಿಯೊಂದು ನಿಮಗೆ ಸಿಕ್ಬಿಡುತ್ತೆ. ಸ್ಕ್ರೋಲ್ ಮಾಡಿದ್ರೆ ಇನ್ನ ತುಂಬ ಇನ್ಫಾರ್ಮೇಷನ್ಸ್ ಅವೈಲಬಲ್ ಇದೆ. ಬಟ್ ನಮಗೆ ಬೇಕಾಗಿರೋದು ಮೆಸೇಜಸ್ ಅಲ್ವಾ, ಅದು ಒಂದೇ ಒಂದು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಟ್ಟು ಡೌನ್ಲೋಡ್ ಟು ಡಿವೈಸ್ ಅಂತ ಕೊಟ್ಟರೆ ಮುಗೀತು. ನಿಮಗೆ ಒಂದು ಮೇಲು ಟಕ್ ಅಂತ ಪ್ರತ್ಯಕ್ಷ ಆಗೋಗುತ್ತೆ. ಇಮೇಲ್ ಯಾಕಂದ್ರೆ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಇವಾಗ ಡೌನ್ಲೋಡ್ ಆಗ್ತಿದೆ ಅಂತ. ಆಫ್ಟರ್ 999 ಮಿನಿಟ್ಸ್ ನೆಕ್ಸ್ಟ್ ಇನ್ನೊಂದು ಮೇಲ್ ಬರುತ್ತೆ. ಇಮೇಲ್ ಯಾಕಂದ್ರೆ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಆಗ್ಲೇ ರೆಡಿ ಆಗೋಗಿದೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಂತ. ಇದು ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಗೆ ಇವಾಗ ಮತ್ತೆ ನಿಮ್ ಫೋನ್ ತೆಗೆದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಹಿಸ್ಟ್ರಿ ಮೇಲೆ ಹೋಗಿ ಡೌನ್ಲೋಡ್ ಯುವರ್ ಇನ್ಫಾರ್ಮೇಶನ್ ಅಂತ ಹೊಡಿದ್ರೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕರೆಂಟ್ ಆಕ್ಟಿವಿಟಿ ಇಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಈ ತರ ನಿಮ್ದೆಲ್ಲ ಡೌನ್ಲೋಡ್ ಆಗಿದೆ, ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡಿ ನಿಮ್ ಫೈಲ್ ಮ್ಯಾನೇಜರ್ ಅನ್ನೋದನ್ನ ಓಪನ್ ಮಾಡಿ, ಇಲ್ಲಿ ಆರ್ಕೈವ್ ಅಂತ ಒಂದು ಬರುತ್ತೆ, ನೀವು ಅದನ್ನ ಓಪನ್ ಮಾಡಿ ನೆಕ್ಸ್ಟ್ ಅಲ್ಲಿ ಕಾಣಿಸೋ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಫೈಲ್ ಅನ್ನೋದು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆಮೇಲೆ ಯುವರ್ ಇನ್ಸ್ಟಾಗ್ರಾಮ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇನ್ಬಾಕ್ಸ್ ಮೇಲೆ ಓಪನ್ ಮಾಡಿದ್ರೆ ನೀವು ಹುಡುಕ್ತಿರೋದೇನೋ ಮೆಸೇಜು, ಅಲ್ಲಿರೋದೇನೋ ಮೆಸೇಜು, ಅಷ್ಟೇ ಸಿಕ್ಬಿಡ್ತು. ಒನ್ ವೇ ಆಯ್ತು. ಇನ್ನೊಂದು ವೇ ಏನಂದ್ರೆ HTML ವ್ಯೂವರ್ ಅಂತ ಒಂದು ಆ್ಯಪ್ ಬರುತ್ತೆ. ನೀವೇನೋ ಡೌನ್ಲೋಡ್ ಮಾಡಿದ್ರೆ ಇದನ್ನೆಲ್ಲ ನೀವು ಮೈ ಫೈಲಲ್ಲಿ ಓಪನ್ ಮಾಡೋದೇ ಬೇಕಾಗಲ್ಲ. ನಿಮ್ಗೆ ಆ ಆ್ಯಪಲ್ಲೇ ಲೈಕ್ 1-2 ಸ್ಟೆಪ್ಪು ಎಕ್ಸ್ಟ್ರಾಕ್ಟ್ ಮಾಡಿ ವ್ಯೂ ಮಾಡ್ತಿದ್ದಂಗೆ ನಿಮ್ಗೆ ಸಿಕ್ಬಿಡುತ್ತೆ. ಆ ಆ್ಯಪಲ್ಲೂ ನಿಮಗೆ ವರ್ಕ್ ಆಗಿಲ್ಲ ಅಂದರೆ ಫೈನಲ್ ಒಂದು ಬ್ಯಾಕಪ್ ಯಾವುದಂದ್ರೆ ZArchiver ಅಂತ ಮತ್ತೊಂದು ಆ್ಯಪು ನಿಮಗೆ ಅದೇ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 1-2-3 ಪ್ರೋಸೆಸ್ ಕಂಟಿನ್ಯೂ ಮಾಡ್ತಿದ್ದಂಗೆ ನಿಮ್ಗಲ್ಲೂ ಕಾಣಿಸುತ್ತೆ ಮೆಸೇಜಸ್. ಇನ್ನೇನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಡಿಲೀಟ್ ಆಗಿರೋ ಮೆಸೇಜು ಹೆಂಗೆ ರಿಕವರ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿದೆ. ನಿಮ್ಮ ಅಪ್ಪ ಅಮ್ಮ ಮೆಸೇಜು ಅಥವಾ ನಿಮ್ಮ ಹುಡುಗಿ ಮೆಸೇಜು ಅಥವಾ ನಮಗೆ ನೀವು ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ರೆ ಅದನ್ನ ನೀವು ಹಿಂಗೆ ರಿಕವರ್ ಮಾಡ್ಕೋಬಹುದು. ನಾನು ಇವಾಗ ಒಂದು ಹಳೆ ಸ್ಟಡಿ ಮೆಟೀರಿಯಲ್ ನನ್ನ ಫ್ರೆಂಡ್ ಕಳ್ಸಿರೋದು ಹೋಗಿ ನೋಡ್ಕೊ ಬರ್ತೀನಿ. ಇನ್ನ ಈ ಪೇಜ್ ಅಲ್ಲಿ ಇನ್ನೂ ಸಕ್ಕತ್ತಾಗಿರೋ ಸೂಪರ್ ಆಗಿರೋ ಹ್ಯಾಕ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.